ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಬಂದು ಈ ಫಿಲಂ ಅಲ್ಲಿ ಹೀರೋ ಹೆಸರು ಬಂದು ಚಾರ್ಲಿ, ಹೀರೋಯಿನ್ ಹೆಸರು ಬಂದು ಲೀಲಾ. ಸೊ ಇಬ್ರು ಹೆಸರು ಲೀ ಇಂದ ಎಂಡ್ ಆಗೋದಿಕ್ಕೆ ಫಿಲಂ ಹೆಸರು ಲೀ. ಲೀನಾ ನಿಮ್ ಹೆಸರು ಲೀ, ನಿಮ್ ಹುಡುಗಿ ಹೆಸರು ಲೀನಾ. ಅಲ್ಲ, ಮಿಸ್ ಆಗಿ ಇಬ್ರು ಹೆಸರು ಪಿ ಇಂದ ಎಂಡ್ ಆಗಿದ್ರೆ ಪಿ ಅಂತ ಇಟ್ಟಿರೋರೇನೋ. ಅರ್ಥ ಆಯ್ತು ಅನ್ಸುತ್ತೆ. ಡೈರೆಕ್ಟರ್ ಬೇರೆ ಯಾವ್ದ್ರ ಮೇಲೂ ಜೋಕ್ಸ್ ಸ್ಕ್ರಿಪ್ಟ್ ನ ಬರೀದಲೆ ಎಲ್ಲಾನು ಹೆಸರುಗಳ ಮೇಲೆನೆ ಬರ್ದಿದ್ದಾರೆ ಅನ್ಕೊಳ್ಳಿ. ಶೀಲಾ ಹುಷಾರು. ಶೀಲಾ ಹುಷಾರಮ್ಮ. ಶೀಲಾ ಹುಷಾರು. ಕಟ್ಟು ನೆಕ್ಸ್ಟ್ ಸೀನ್ ಅಲ್ಲಿ ಪಾರ್ಟಿ ಮುಗಿಸಿ ಮನೆಗೆ ಹೋಗ್ತಿರ್ತಾರೆ. ಏನೇ ಇದು, ಫೇಸ್ಬುಕ್ ಅಲ್ಲಿ ಒಂದು ಲೈಕ್ಸ್ ಇಲ್ಲ, ಕಮೆಂಟ್ಸ್ ಇಲ್ಲ. ಬೇಗ ಫಾಲೋವರ್ಸ್ ಆಗೋಕೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಸಿಂಪತಿನೇ ತೋರಿಸಬೇಕು ಅಂತ ಗೊತ್ತಾಗಿ ಫೋಟೋ ಅಲ್ಲಿ ಕಂಟೆಂಟ್ ಇರ್ಬೇಕು. ಗಿವ್ ಮಿ ದಟ್ ಬಿರಿಯಾನಿ ಪ್ಯಾಕೆಟ್, ಗಿವ್ ಡಾ. ಒಂದ್ ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ಬಟ್ ಜನನ ಲಾಂಗ್ ಟೈಮ್ ಅಲ್ಲಿ ಚೂತ್ಯ ಮಾಡಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಬೇಕರ್ ಹತ್ರ ಹೋಗಿ ಬಿರಿಯಾನಿ ತಿನ್ಸ್ತೀನಿ, ನೀನ್ ಹೋಗಿ ಪಟ ಅಂತ ಫೋಟೋಸ್ ತೆಗಿ. ಇದಕ್ಕೆ 1000 ಲೈಕ್ಸ್ 300 ಕಮೆಂಟ್ಸ್ ಪಕ್ಕ. ಅಕ್ಕ, ಬಿರಿಯಾನಿ ಕೊಟ್ಮೇಲೆ ನೆಮ್ಮದಿಯಾಗಿ ತಿನ್ನೋಕ್ ಬಿಡ್ಬೇಕು. ಲೆಗ್ ಪೀಸ್ ಬಿದ್ದಿದ್ಯಾ ಅಂತ ವಿಡಿಯೋ ಮಾಡಕ್ ಹೋದ್ರೆ ಹಿಂಗೆ. ನೆಕ್ಸ್ಟ್ ಸೀನ್ ಅಲ್ಲಿ ಕಚ್ಚಿಸ್ಕೊಂಡಾಗಿದ್ ಗಾಯ ತೋರ್ಸ್ಕೊಳಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಲ್ ಮಾರ್ಕ್ ಜ್ಯುವೆಲ್ರಿ ಹಾಕೊಂಡ್ ಓಡಾಡೋ ಹೆಣ್ಮಕ್ಳು ಹಲ್ ಮಾರ್ಕ್ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಇವನಾ ಡಾಕ್ಟರ್? ಇವ್ ನಿಮ್ಗೆ ಗೊತ್ತಾ? ಆಗ ನಮ್ ಹೀರೋ ಬಗ್ಗೆ ಗೊತ್ತಾಗುತ್ತೆ. ಅವ್ನ್ ಮೆಮರಿ ಕರಪ್ಟ್ ಆಗಿದೆ. ಈಗ ಹುಟ್ಟಿದ ಮಗುಗೂ ಇವನ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ಕಟ್ಟು ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋ ಎಂಟ್ರಿ ಆಗುತ್ತೆ. ಬಂದ್ರ ಬೇಗ ಕಸ ಹತ್ರ. ಹೀರೋ ಎಂಟ್ರಿ ಅಂದ್ಮೇಲೆ ರಾಡ್ ಬಿಲ್ಡಪ್ ಇಲ್ಲ ಅಂದ್ರೆ ಹೇಗೆ? ಒಬ್ಬೊಬ್ಬನು ವೆರೈಟಿಯಾಗಿ ಬಿಲ್ಡಪ್ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ನಮ್ ಮಾರ್ಟಿನ್ಗೆ ಗುರು ಅವನ್ನ ಕೆಣಕೋದು ಒಂದೇ, ತಿರುಪತಿ ಸಾರಿ ಲೀಗೆ ತಲೆ ಕೊಡೋದು ಒಂದೇ. ಅವನು ಹುಚ್ಚನೇ ಇರ್ಬೋದು, ಆದ್ರೆ ಹುಚ್ಚಿನ ರೂಪದಲ್ಲಿರೋ ಮಚ್ಚು. ಅವನ್ ಕಣ್ಣು ವಜ್ರ, ಅವನ್ ಕೈ ಕಣ್ಣ. ಒಟ್ಟಾರೆ ಅವನು ದೇಹ ಲೋಹ. ಇದೇನ್ ಗುರು, ಮೋರ್ಟಿಂದು ಪ್ಯಾರಲಲ್ ಯೂನಿವರ್ಸ್ ಈ ಫಿಲಮ್. ಈ ರೀತಿ ಲಾಜಿಕ್ ಮತ್ತೆ ಗ್ರಾವಿಟಿ ಅನ್ನೋದ್ರ ಮೇಲೆ ಬ್ರೂಟಲ್ ಹ್ಯಾರಾಸ್ಮೆಂಟ್ ಮಾಡಿ ಹೀರೋ ಎಂಟ್ರಿ ಆಗುತ್ತೆ. ಬೇರೆ ಎಲ್ಲಾ ಫಿಲಮ್ ಅಲ್ಲೂ ಫ್ಲಾಶ್ ಬ್ಯಾಕ್ ಹೇಳೋಕಂತಾನೆ ಮನುಷ್ಯರು ಇದ್ರೆ, ಈ ಫಿಲಂ ಅಲ್ಲಿ ಫ್ಲಾಶ್ ಬ್ಯಾಕ್ ಹೇಳೋಕಂತಾನೆ ಪ್ರಾಣಿಗಳು ಮಾತಾಡ್ತವೆ. ಇವನು ಬರೀ ನಿನಗೆ ಇವನ್ ಫ್ಲಾಶ್ ಬ್ಯಾಕ್ ಹೇಳ್ಬೇಕು. ಫ್ಲಾಶ್ ಬ್ಯಾಕ್. ಸೊ ಇಲ್ಲಿಂದ ನಮ್ ಹೀರೋದು ಫ್ಲಾಶ್ ಬ್ಯಾಕ್ ಪಾರ್ಟ್ 1 ಸ್ಟಾರ್ಟ್. ಹೀರೋ ಮತ್ತೆ ಹೀರೋಯಿನ್ ಒಬ್ರನ್ನೊಬ್ರು ತುಂಬಾ ಇಷ್ಟ ಪಡ್ತಿರ್ತಾರೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನು ಮಾಡ್ತಿರ್ತಾರೆ. ಐ ಮೀನ್ ಡ್ಯೂಯೆಟ್ ಕೂಡ ಹಾಡಿರ್ತಾರೆ. ಇಂಟ್ರೊಡ್ಯೂಸಿಂಗ್ ಈ ಫಿಲಂ ಹೀರೋಯಿನ್ ಲೀಲಾ. ಹೀರೋ ಅಂಡ್ ಹೀರೋಯಿನ್ ಎಂಟ್ರಿ ಆದ್ಮೇಲೆ ಇನ್ನೇನು, ಇಂಟ್ರೊಡ್ಯೂಸಿಂಗ್ ಈ ಫಿಲಂ ವಿಲನ್ ಕಾಳಿಂಗ. ಓಲ್ಡ್ ಕನ್ನಡ ಮೂವಿ ರೂಲ್ಸ್ ಪ್ರಕಾರ ವಿಲನ್ ಎಂಟ್ರಿ ಆಲ್ಮೋಸ್ಟ್ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಆಗೋದು. ಈ ಫಿಲಂ ಅಲ್ಲೂ ಅಲ್ಲಿಂದಾನೇ ಆಗುತ್ತೆ. ಆಸ್ ಯೂಶುವಲ್ ನಮ್ ವಿಲನ್ಗೂ ಒಂದ್ ರೌಂಡ್ ಬಿಲ್ಡಪ್ ಕೊಡ್ತಾರೆ. ಜೊತೆ ಬಂದವನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿಡ ತಿಂತವನೆ. ನೀರಲ್ಲಿ ಕೆಟ್ಟ ಗ್ರಾಫಿಕ್ಸ್ ಮಾಡಿ ರಕ್ತ ಅಂತ ಪ್ರ್ಯಾಂಕ್ ಮಾಡ್ತಾರೆ. ಬ್ಲಡ್ ಅದು ಯಾವ ಆಂಗಲ್ ಇಂದಾದ್ರೂ ರಕ್ತದ ತರ ಕಾಣಿಸ್ತಿದ್ಯಾ ಗುರು? ಅದು ವಿಲನ್ ತೋರ್ಸದ್ಮೇಲೆ ಇನ್ನೇನು, ವಿಲನ್ ನಡೆಸ್ತಾ ಇರೋ ಅಂತ ಇಲ್ಲಿಗಲ್ ಆಕ್ಟಿವಿಟಿ ತೋರಿಸ್ತಾರೆ. ನೀನು ಬೆಗ್ಗಿಂಗ್ ಮಾಫಿಯಾ ಡಾನ ಇಲ್ಲಿ ತಲೆ ಹಿಡಿತಾ ಇದೀಯಾ? ಇಷ್ಟೆಲ್ಲ ಹೇಳಿ ಕೊನೆಗೋಗಿ ಪೊಲೀಸ್ ಮಾಮೂಲಿ ಕೇಳ್ತಾನೆ, ನನಗೆ ಸಮಥಿಂಗ್ ಬೇಕು. ಬಿಡ್ಲಾ ಬಸ್ಸನ್ನ. ಇಲ್ಲಿಂದ ಫಿಲಂ ಪ್ಲಾಟ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬಿಪಿ ರೇಸ್ ಆಗಿದೆ, ಮನುಷ್ಯ ಟೆನ್ಷನ್ ಆದಾಗ. ಅದೇಂಗಕ್ಕ, ಏನ್ ಕಣ್ಣಲ್ಲಿ ಇನ್ಬಿಲ್ಟ್ ಸ್ಕ್ಯಾನರ್ ಇಟ್ಕೊಂಡು ಓಡಾಡ್ತಿದ್ಯಾ? ಅವನಿಗೆ ಬಿಪಿ ಇರೋದು ನಿನಗೆ ಹೆಂಗ್ ಗೊತ್ತಾಯ್ತು? ಹಣೆ ಮೇಲೆ ಹೀಗೆ ಬೆರಳು ಇಟ್ಕೊಂಡು 1 to 10 ಎನ್ಸಿದ್ರೆ ಕಮ್ಮಿ ಆಗೋಗ್ಬಿಡುತ್ತೆ. ಓ ಅಕ್ಕ, ಮಿಸ್ ಆಗಿ ಪೈಲ್ಸ್ ಪೇಷಂಟ್ ಗಳನ್ನ ಮೀಟ್ ಮಾಡಬೇಡ ನೀನು. ತುಮಾರ ಬಿಪಿ ನಾರ್ಮಲ್ ಹೋಗಯಾ? ಓಕೆ, ಲಾಜಿಕ್ ಸಪೋರ್ಟ್. ಲೈಫ್ ಲಾಂಗ್ ಮೆಡಿಸಿನ್ ದುಡ್ಡು ಉಳಿಸಬಹುದು ಅಂತ ಪ್ಲಾನ್ ಮಾಡಿ ಈ ಹುಡುಗಿ ನನಗ್ ಬೇಕು ಅಂತ ದುಬೈ ಶೇಖ್ ಏ ಲಡ್ಕಿ ಮುझे चाहिए ಕಾಳಿಂಗನ ಹತ್ರ ಡೀಲ್ ಕೊಡ್ತಾನೆ. ಲೇಕೆ आओ ढूंढो उसे. ಬಟ್ ನೆಕ್ಸ್ಟ್ ಸೀನ್ ಅಲ್ಲಿ ಚಾರ್ಲಿ ಮತ್ತೆ ಲೀಲಾ ಮದ್ವೆ ಆಗೋಕೆ ಅಂತ ರಿಜಿಸ್ಟರ್ ಆಫೀಸ್ಗೆ ಬಂದಿರ್ತಾರೆ. ನೀನ್ ಇಲ್ಲೇ ಇರೋ, ನಾನು ಹೂವಿನ ಹಾರ ತಗೊಂಡ್ಬರ್ತೀನಿ. ಅಕ್ಕ ಇಷ್ಟು ಫೀಲಿಂಗ್ ಅಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳ್ದಾಗ್ಲೇ ನಾವ್ ಅರ್ಥ ಮಾಡ್ಕೊಬೇಕು, ಅಣ್ಣ ಅಕ್ಕಂಗ್ ಸಿಗೋದು ಕ್ಲೈಮ್ಯಾಕ್ಸ್ ಅಲ್ಲೇ ಅಂತ. ಕಾಳಿಂಗನ್ ಕಡೆಯವರು ರೆಡ್ ಬನೀನ್ ಹಾಕೊಂಡು ಬಿಪಿ ಟ್ರೀಟ್ಮೆಂಟ್ ಕೊಟ್ಟ ಹುಡುಗಿನ ಕಿಡ್ನಾಪ್ ಮಾಡೋಕೆ ಅಂತ ಬರ್ತಾರೆ. ನಮ್ ಚಾರ್ಲಿ ಬಂದು ಕರಾಟೆ ಎಕ್ಸ್ಪರ್ಟ್. 2-3 ಸಲ ಕೈ ಕಾಲ್ನ ಮೇಲಕ್ಕೆ ಎತ್ತಾನೆ. ಸಂಬಂಧ ಇಲ್ದಂಗೆ ವಿಲನ್ಸ್ ಗಾಳಿ ಹಾರಾಡ್ತಾರೆ. ಇಷ್ಟೆಲ್ಲ ಕರಾಟೆ ಮಾಡಿ ವಿಲನ್ಸ್ ನ ಹೊಡೆದ್ರು ಒಬ್ಬ ಮಕ್ಕಳಾಟ ಸಾಮಾನು ಹಿಡ್ಕೊಂಡ್ ಬಂದು ಚಾರ್ಲಿನ ಹಿಪ್ನಟೈಸ್ ಮಾಡ್ತಾನೆ. ಚಾರ್ಲಿ ಹಿಡ್ಕೊಂಡು ಹುಚ್ಚ ಫಿಲಂ ಇಂಟರ್ವಲ್ ಸೀನ್ ನ ರೀಕ್ರಿಯೇಟ್ ಮಾಡ್ತಾರೆ. ಬಟ್ ಔಟ್ಪುಟ್ ಮಾತ್ರ ಮೋರ್ಟಿಂದು ಒರಿಜಿನಲ್ ಕಾಪಿ ಆಗಿ ಆಚೆ ಬರುತ್ತೆ. ಕಾಪಿರೈಟ್. ಈ ರೀತಿ ನಮ್ ಮೋರ್ಟಿನ್ ಕಾಪಿರೈಟ್ ಅಂಡ್ ಚಾರ್ಲಿದು ಮೆಮೊರಿ ಕರಪ್ಟ್ ಆಗುತ್ತೆ. ಪೇಷಂಟ್ ಬ್ರೈನ್ ಕಂಪ್ಲೀಟ್ಲಿ ಕರಪ್ಟ್ ಆಗಿದೆ. ಈಗ ಹುಟ್ಟಿರೋ ಮಗುಗೂ ಈ ಪೇಷಂಟ್ಗೂ ಏನು ವ್ಯತ್ಯಾಸನೇ ಇಲ್ಲ. A few moments later. ಚಿಕ್ಕ ಮಕ್ಕಳ
ಚಿಕ್ಕ ಮಕ್ಳು ಯಾವಾಗಿಂದ ಇದನ್ನೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದ್ರು ಗುರು? ಈ ತರ ಲೀ ಕಬ್ಬನ್ ಪಾರ್ಕ್ ಅಲ್ಲಿ ಆಗೋಂತದ್ನೆಲ್ಲ ಬಗ್ಗಿ ಬಗ್ಗಿ ನೋಡುವಾಗ ಐಟಮ್ ಡ್ಯಾನ್ಸರ್ ಮಂದಾರ ಬಂದು ಡಿಕ್ಕಿ ಹೊಡಿತಾಳೆ. ಜಸ್ಟ್ ಒಂದ್ ಡಿಕ್ಕಿ ಒಂದ್ ಕಿಸ್ಸು ಇದಕ್ಕೆಲ್ಲ ಹೋಗ್ಬಿಡ್ತಾ ಗುರು. ಅಣ್ಣನ್ಗೆ ಫಿಲಮ್ ಅಲ್ಲಿರೋ ಐಟಮ್ ಡ್ಯಾನ್ಸರ್ ಮೇಲೆ ಲಸ್ಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಐಟಮ್ ಡ್ಯಾನ್ಸರ್ ಮಂದಾರನ್ನ ಕರಪ್ಟ್ ಆಫೀಸರ್ ಜೊತೆ ನೋಡಿ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಬರೋಣ. ಅಣ್ಣನ್ಗೆ ಮೆಮೊರಿ ಕರಪ್ಟ್ ಆಗಿರ್ಬೋದು, ಬಟ್ ಮಜಲ್ ಮೆಮೊರಿ ಮಾತ್ರ ಹಾಗೆ ಇದೆ. ತೂರ್ತಾನೆ, ಹಾರ್ತಾನೆ, ಎಗ್ರುತ್ತಾನೆ, ಗನ್ನನ್ನ ಅಸೆಂಬಲ್ ಮಾಡ್ತಾನೆ. ಕಾಪಿರೈಟ್ ಸಾರಿ. ಬಟ್ ಸ್ಯಾಡ್ಲಿ ನಮ್ಮ ಐಟಮ್ ಡ್ಯಾನ್ಸರ್ ಮಂದಾರ ಆಫೀಸರ್ ಜೊತೆ ಬಂದಿರ್ತಾಳೆ. ಬೇಡ, ಹಾಗಾದ್ರೆ ಬೇರೆ ಏನೋ ಬೇಕಿರ್ಬೇಕಲ್ಲ. ಮಂದಾರ ಕಾಳಿಂಗನ್ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡ್ಬೇಕು ಅಂತ ಶೀಲಾನ ಮುಡಿಪಿಟ್ಟು ಅಂಡರ್ ಕವರ್ ಆಗಿ ವರ್ಕ್ ಮಾಡ್ತಿರ್ತಾಳೆ. ನಾನು ಕಾಳಿಂಗನ್ ಬಗ್ಗೆ ತಿಳ್ಕೋಬೇಕು. ಅದಕ್ಕೆ ನಮ್ ಬಾಯ್ಸು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು ಯಾ ಶೀಲಾ ಹುಷಾರು. ಈ ಕಡೆ ಮಂದಾರನ್ನ ಹುಡಿಕೊಂಡ್ ಬಂದ ಚಾರ್ಲಿ ಮಗು ತರ ಕಾಯ್ತಿರ್ತಾನೆ. ಈಗ ಹುಟ್ಟಿರೋ ಮಗುಗೂ ಈ ಪೇಷಂಟ್ಗೂ The Bluetooth device is connected successfully. ಕಟ್ಟು ನೆಕ್ಸ್ಟ್ ಸೀನ್ ಅಲ್ಲಿ ಮೆಮೊರಿ ಕರಪ್ಟ್ ಆಗಿರೋನ್ ಹತ್ರ ಬಂದು ತನ್ನ ಶೀಲ ಒತ್ತೆ ಇಟ್ಟು ಕ್ಯಾಪ್ಚರ್ ಮಾಡಿದ ಮೆಮೊರಿನ ಕೊಡ್ತಾಳೆ. ಈ ಮಾಫಿಯಾಗ್ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ಈ ಮೆಮರಿ ಕಾರ್ಡ್ ಅಲ್ಲಿ ಇದೆ. ಕಾಳಿಂಗ ತನ್ನ ಬಗ್ಗೆ ಇನ್ಫಾರ್ಮೇಶನ್ ಲೀಕ್ ಆಗಿದ್ದು ಗೊತ್ತಾಗಿ ಬಂದು ಚಾರ್ಲಿ ತಲೆಗೆ ಇನ್ನೊಂದ್ಸಲ, ಅಲ್ಲ ಗುರು ಅದೇನ್ ತಲೆನಾ ಇಲ್ಲ ಪವರ್ ಬಟನ್ ಇಷ್ಟ ಬಂದಂಗ ಆನ್ ಆಫ್ ಮಾಡ್ತಿದ್ದೀರಲ್ಲ. ಪ್ರೆಸೆಂಟ್ ಅಲ್ಲಿ ಲೀ ಮೆಮೊರಿ ರಿಕವರಿ ಆಗುತ್ತೆ. ಈ ಕಡೆ ಕಾಳಿಂಗನ್ ರೆಡ್ ಬನಿನ್ ಬಾಯ್ಸ್ ಬಂದು ಚಾರ್ಲಿನ ಕೊಲೆ ಮಾಡುವಾಗ ಮಗನ್ ಕನ್ಸಲ್ ಕೂಡ ಇಮ್ಯಾಜಿನ್ ಮಾಡ್ಕೋಬಾರ್ದು, ಆ ತರ ಕೇಮಿಯೋಸ್ ಆಗುತ್ತೆ. ಕುರಿಯಾಗಿ ಬಂದು ಕಾಪಾಡ್ತು ಅಂತ ನಾಯಿ ಕೆಳದಾಗ ವಿಶ್ವಾಸ ನಿಮ್ಗೆ ಅಲ್ಲ ನಮಗೂ ಇದೆ. ಫ್ಲಾಶ್ ಬ್ಯಾಕ್. ಅವತ್ತು ನನ್ನನ್ನು ಕಾಪಾಡ್ದ, ಇವತ್ತು ನಾನ್ ಕಾಪಾಡ್ದೆ. ಸೀರಿಯಸ್ಲಿ ಬ್ರೋ. ಫ್ಲಾಶ್ ಬ್ಯಾಕ್ ಪಾರ್ಟ್ 2 ಸ್ಟಾರ್ಟ್. ಸೊ ಬೇಸಿಕ್ಲಿ ಲೀಲಾ ಬಂದು ಹಿಂದೂ, ಚಾರ್ಲಿ ಬಂದು ಕ್ರಿಶ್ಚಿಯನ್. ಮನೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಫಾದರ್. ಇವರು ನಮ್ ಚಾರ್ಲಿ ಅವರ ಅಣ್ಣ. ನಿಮ್ಮ ಮನೆಯವರಷ್ಟೇ ಯಾಕೆ, ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಕರ್ಕೊಂಡು ಬನ್ನಿ. ಇವರಿಬ್ರು ಲವ್ ಮಾಡ್ತಿರ್ತಾರೆ. ಈ ಕಾಲದಲ್ಲೂ ಜಾತಿ ಧರ್ಮ ಮತ ಅಂತ ನೋಡ್ತೀಯಾ? ಬಟ್ ನಮ್ ಚಾರ್ಲಿ ಮಾತ್ರ ಹಳ್ಳಿಲಿ ಇದ್ಕೊಂಡು ನ್ಯೂಯಾರ್ಕ್ ಸಿಟಿ ಕಲ್ಚರ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ನೀನ್ ನಮ್ಮ ಅರ್ಕೆರೆ ಚರ್ಚ್ ಫಾದರ್ ಅಂತೋನಿ ತಮ್ಮ ಅಲ್ವಾ? ಹೌದು ಅಂಕಲ್. 12 seconds later. ಲೀಲಾ ಅವ್ರ ಅಪ್ಪ ಹಾಕೊಂಡು ಚಾರ್ಲಿನ ನಾಯಿ ಹೊಡೆದಂಗ್ ಹೊಡೆದಿದ್ಕೆ ಸ್ಟ್ರೈಟ್ ಅಕ್ಕನ್ ಜೊತೆ ಅಣ್ಣ ಊರ್ ಬಿಡ್ತಾನೆ. ಇಲ್ಲಿಗೆ ಲೀದು ಫ್ಲಾಶ್ ಬ್ಯಾಕ್ ಸೀರೀಸ್ ಮುಗಿಯುತ್ತೆ. ಪ್ರತಿಯೊಂದು ಡಿಸಾಸ್ಟರ್ ಮೂವಿ ಹಿಂದೆ ಎಪಿ ಅರ್ಜುನ್ ಮತ್ತೆ ಆರ್ ಚಂದ್ರು ಇರೋ ತರ ಕಾಪಿರೈಟ್ ಅಗೈನ್ ದಿಸ್ ಇಸ್ ನಾಟ್ ಮಾರ್ಟಿನ್ ರೋಸ್ಟ್. ಪ್ರತಿಯೊಬ್ಬ ತಲೆಗೇಟ್ ಬಿದ್ದು ಎಲ್ಲಾನು ಮರ್ತೋಗಿರೋನ್ ಹಿಂದೆ ನಮ್ ಚಿಕ್ಕಣ್ಣ ಇರ್ತಾನೆ. ಇಬ್ರು ಸೇರ್ಕೊಂಡು ಲೀಲಾನ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರೆ. ನಿನ್ ಜೊತೆ ನಾನು ಬೆಂಗಳೂರು ಬರ್ತಿದ್ದೀನಿ, ನಡಿ ಇಬ್ರು ಸೇರ್ಕೊಂಡು ಹುಡ್ಕೋಣ. ಈಗ ಹೋಗಿ ಪ್ರೀತಿನ ಮೀಟ್ ಮಾಡಿ ಮಾತಾಡೋಣ. ಇದನ್ ಗುರು ಮೋರ್ಟಿಂದು ಪ್ಯಾರಲಲ್ ಯೂನಿವರ್ಸ್ ಈ ಫಿಲಮ್. ಏನು ನೆನ್ಪಿಲ್ವಾ? ಏನಾದ್ರೂ ನೆನ್ಪಾಯ್ತೇನೋ? ವಾ, ಹಂಗಾದ್ರೆ ಇದು ಒರಿಜಿನಲ್. ಐಟಮ್ ಡ್ಯಾನ್ಸರ್ ಮಂದಾರ ಕೊಟ್ಟಿರೋ ಒಂದ್ ಮೆಮೊರಿ ಕಾರ್ಡ್ ಅಲ್ಲಿ ಏನಿದೆ ಅಂತ ನೋಡೋದಿಕ್ಕೆ ಒಂದ್ ಫೋನ್ ಬೇಕಾಗುತ್ತೆ. ಈ ಮೆಮೊರಿ ಕಾರ್ಡ್ ನ ಮೊಬೈಲ್ ಗಾಕ್ ಚೆಕ್ ಮಾಡೋಣ. ಮೊಬೈಲ್ ಎಲ್ಲಿದೆಯೋ? ಚಿಕ್ಕಣ್ಣ ಲಾಜಿಕ್ ಮೇರ ಲೌಡ್ ಅಂತ 5 ಸೆಕೆಂಡ್ ಅಲ್ಲಿ ಹೋಗಿ ಫೋನ್ ನ ಕದ್ಕೊಂಡ್ ಬರ್ತಾನೆ. ಯಾವ್ದೋ ಅಂಡರ್ ವರ್ಲ್ಡ್ ಮ್ಯಾಟರ್ ಇದ್ದಂಗಿದೆ. ಬಾಯ್ಸ್, ಅಂಡರ್ ವರ್ಲ್ಡ್ ಅಲ್ಲ, ಅದು ಅಂಡರ್ ವೇರ್ ಮ್ಯಾಟರ್ ಇರಬೇಕು. ಕರೆಕ್ಟ್ ನೋಡಿ. ಸ್ವಿಚ್ ಆಫ್ ಆಯ್ತು. ಅಂಡರ್ ವರ್ಲ್ಡ್ ಮ್ಯಾಟರ್ ನೋಡುವಾಗ ಕದ್ದಿರೋ ಫೋನು ಸ್ವಿಚ್ ಆಫ್ ಆಗುತ್ತೆ. ಆದ್ರೂ ಒಳ್ಳೆ ಪೊಲೀಸ್ ಹತ್ರ ಕೊಟ್ಬಿಡೋಣ. ಅವ್ರನ್ನ ಹೆಂಗ್ ಹುಡ್ಕೋದು? ಚಿಕ್ಕಣ್ಣ ಒಂಥರ ಇನ್ಸ್ಟಂಟ್ ಸಾಂಬಾರ್ ಪೌಡರ್ ತರ. ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಒಳ್ಳೆ ಪೊಲೀಸ್ ಯಾರು ಅಂತ ಕಂಡಿಡಿಯೋಕೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕದ್ದಿರೋ ಫೋನ್ ಅಲ್ಲಿ, ಸ್ವಿಚ್ ಆಫ್ ಆಗಿರೋ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಸ್ವಿಚ್ ಆಫ್ ಆಯ್ತು. ಕನ್ಫ್ಯೂಸ್ ಆಯ್ತಾ? ಸ್ಪೆಷಲ್ ಪವರ್ ಕೊಡಿ, ಅವಾಗ ಗೊತ್ತಾಗುತ್ತೆ ಪೊಲೀಸ್ ಪವರ್ ಏನು ಅಂತ. ಮಗ ನನಗೇನೋ ಇವನೇ ಕರೆಕ್ಟ್ ಆಫೀಸರ್ ಅನ್ಸುತ್ತೆ. ಅದೇನ್ ಗುರು, 2 ಡೈಲಾಗ್ ಹೇಳಿದ ತಕ್ಷಣ ಡಿಸೈಡ್ ಮಾಡ್ಬಿಟ್ರಿ? ಪೊಲೀಸ್ ಸ್ಟೋರಿ ಫಿಲಮ್ ಅಲ್ಲಿ ತೆಗ್ದಾಕಿರೋ 2 ಡೈಲಾಗ್ ನ ಪೊಲೀಸ್ ಹೇಳಿದ ತಕ್ಷಣ ಇವನೇ ಒಳ್ಳೆ ಪೊಲೀಸ್ ಅಂತ ಫಿಕ್ಸ್ ಆಗ್ತಾರೆ. ಈ ತರ ಒಂದು ದರಿದ್ರ ಲಾಜಿಕ್ ಲೆಸ್ ಸ್ಕ್ರಿಪ್ಟ್ ಗೆ ಆಕ್ಟ್ ಮಾಡ್ತಿದ್ದ ಟೈಮಿಗೆ ಪೊಲೀಸ್ ಬಂದು ನನ್ನ ಮೊಬೈಲ್ ಕರೀತಿರಲ್ಲ, ಎಷ್ಟಾಗಿದೆಯಾ ನಿಮ್ಗೆ? ನನ್ನ ಮಕ್ಕಳ ನಡಿರೋ ಗುರು, ಅವ್ರ ಪೊಲೀಸು ನಿಮ್ಮಿಬ್ಬರನ್ನ ಹಿಡಿದ್ಮೇಲೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಕರ್ಕೊಂಡು ಹೋಗಿ ಗೇಮ್ ಮಾಡ್ಸಲ್ಲ, ಸ್ಟೇಷನ್ ಗೆ ಕರ್ಕೊಂಡು ಹೋಗೋದು. ಮಗ ಏನ್ ಮಾಡೋನ್ಲಿ ಆಕ್ಟಿಂಗ್. ಇವರಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಿಮ್ದು. ನಮ್ ಬಗ್ನಿ IPS ತಂದು ಮೆಮೊರಿ ಕಾರ್ಡ್ ನ ಕಾಳಿಂಗನ್ ಕೈಗೆ ಕೊಡ್ತಾನೆ. ಇದ್ರಲ್ಲಿ ನೀನ್ ಇಡೀ ಜಾತ್ಕನೇ ಅಡಗಿದೆ ಕಾಳಿಂಗ. ಈ ವಿಷಯ ದುಬೈ ಶೇಖಿಗೆ ಗೊತ್ತಾಗುತ್ತೆ. ಮೆಮೊರಿ ಕಾರ್ಡ್ ನನ್ನ ಹತ್ರನೇ ಇದೆ ಬಾಸ್. ಮೆಮೊರಿ ಕಾರ್ಡ್ ಕೋ ಧ್ಯಾನ್ ಸೆ ಕೋ ತುಮಾರೆ ಪಾಸ್. ಲೀಲಾ ಇರೋ ಜಾಗ ಗೊತ್ತು ಮಾಡ್ಕೊಂಡು ನಮ್ ಚಿಕ್ಕಣ್ಣ ಸ್ಪಾಟಿಗೆ ಬರ್ತಾನೆ. ಬಟ್ ಸ್ಯಾಡ್ಲಿ ಈ ತರ ಸ್ಟೋರಿ ಇರೋ ಫಿಲಮ್ ಅಲ್ಲಿ ನಮ್ ಚಿಕ್ಕಣ್ಣನ್ ಸಾಯಿಸೋದು ರೂಲ್ ನಂಬರ್ 69 ಆಗಿರುತ್ತೆ. ಕಾಪಿರೈಟ್.
ಪ್ರೊಡ್ಯೂಸರ್ ಪೆನ್ಷನ್ಗೆ ಅಂತ ಮಾಡಿಕೊಂಡಿರೋ ಇನ್ಶೂರೆನ್ಸ್ ಬಾಂಡ್ ನ ಅಡ ಇಟ್ಟು ಒಂದೆರಡು ಕಾರ್ ಗ್ಲಾಸ್ ನ ಹೊಡೆದಾಕ್ತಾರೆ. ಕೆಟ್ಟ VFX ಗಿಂತ ಇದೆಷ್ಟೋ ಪರವಾಗಿಲ್ಲ. ಕಾಪಿರೈಟ್. ಇನ್ನೇನು ಕ್ಲೈಮ್ಯಾಕ್ಸ್ ಅಲ್ಲಿ 1 ವರ್ಸಸ್ ಆಲ್ ಫೈಟ್ ಸೀನ್ ನಡೆಯುತ್ತೆ. 9 out of 10 ಓಲ್ಡ್ ಕನ್ನಡ ಮೂವೀಸ್ ಅಲ್ಲಿ ಆಗೋ ತರಾನೇ ಹೀರೋ ಸತ್ತೇ ಹೋಗಿದ್ರು ಕೊನೆಗೆ ಹೀರೋಯಿನ್ ಹೊಡೆಯೋ ಎಮೋಷನ್ ಡೈಲಾಗಿಗೆ ಎದ್ದು ಬರ್ತಾನೆ. ಇಷ್ಟೋ ತನಕ ಹೀರೋಗ್ ಹಾಕಿದ್ ಬ್ರೈನ್ ಡ್ಯಾಮೇಜ್ ಸ್ಮ್ಯಾಕ್ ನ ಹೀರೋ ವಿಲನ್ ಹಾಕ್ತಾನೆ. ಇದು ಆಕ್ಚುಲಿ ನಡೆದಿರೋದೆಲ್ಲ ಫೇಕ್ ಫೈಟ್ ಇದು. ಇಲ್ಲಿಗೆ ಈ ಫಿಲಂ ಮುಗಿಸಬಹುದಾಗಿತ್ತು. ಬಟ್ ಇದೊಂದು ಡೈಲಾಗ್ ಇಂದ ಫಿಲಂದು ಕ್ರಿಂಜ್ ಲೆವೆಲ್ 10x ಜಾಸ್ತಿ ಆಗುತ್ತೆ. ಅವನನ್ನೇನು ಮಾಡ್ಬೇಡ, ಅವನು ನನ್ನ ಮದುವೆ ಆಗೋಷ್ಟು ಪ್ರೀತಿ ಮಾಡಿದ್ದಕ್ಕೆ ನಾನ್ ಸೇಫ್ ಆಗಿದ್ದೆ. ಸೊ ಇದೆಲ್ಲದಕ್ಕೂ ಕಾರಣ ಆಗಿರೋ ಶೇಕ್ ನ ಏನು ಮಾಡಬಾರ್ದು. ಐದ್ ಕಂಟ್ರಿಗೆ ಬೇಕಾಗಿರೋ ಕಂತ್ರಿ ನೀನು ನಡಿ. ಆಡಿಯನ್ಸ್ ತಲೆಗೆ ಡೈರೆಕ್ಟ್ ಆಗಿ ಹೊಡೆಯಕ್ಕಾಗದೆ ಹೀರೋ ತಲೆನ ಗೋಲ್ಡನ್ ಬಜಾರ್ ಅನ್ಕೊಂಡು ಹೊಡೆದಿದ್ ಫಿಲಮ್ ಇಲ್ಲಿಗೆ ಮುಗಿಯುತ್ತೆ. ಹಾಗೆ ಅಣ್ಣೊಂದೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ, ಅದನ್ನು ಕೇಳ್ಬಿಡಿ. ಫ್ರೆಂಡ್ಸ್, ಧರ್ಮ ಮತ ಜಾತಿ ಏನು ನೋಡ್ಬೇಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು. ಸೊ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಸಿಗೋಣ, ಬೈ ಬೈ. ಸೂಪರ್ ಗುರು ನೀನು. ಕಾಪಿರೈಟ್. Check the mic and make sure it sound right, boys.